ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಿಗ್ ಬಾಸ್ ಮನೆಯಿಂದ ನೇರವಾಗಿ ACMM ಕೋರ್ಟ್ಗೆ ಚೈತ್ರ ಕುಂದಾಪುರ ಅವರು ಹಾಜರಾದ್ರು. ಏನಪ್ಪ ವಿಷಯ ಅಂದ್ರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. 5 ಕೋಟಿ ವಂಚನೆ ಪ್ರಕರಣ. ಇದು ಕಳೆದ ಬಾರಿನೇ ACMM ಕೋರ್ಟಲ್ಲಿ ಒಂದು ವಾರೆಂಟ್ ಇಶ್ಯೂ ಮಾಡಿದ್ರು. ಇವರು ಹಾಜರಾತಿಗೆ ನ್ಯಾಯಾಧೀಶರು ಸೂಚನೆ ಕೂಡ ಕೊಟ್ಟಿದ್ರು. ಆದ್ರಿಂದ ಇವತ್ತು ಕೋರ್ಟಿಗೆ ಹಾಜರಾದರು. ಏನಪ್ಪ ಗೊತ್ತಲ್ಲ ಎಲ್ಲರಿಗೂ 5 ಕೋಟಿ ವಂಚನೆ ಪ್ರಕರಣ ಅಂತ. ಯಾವ ಥರ ಒಂದು ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿದ್ರು, ಯಾವ ಥರ ಒಂದು ನಾಟಕ ಆಡಿದ್ರು, ಹೆಂಗೆಲ್ಲ ಫುಲ್ಲು ಬ್ರೈನ್ ವಾಶ್ ಮಾಡಿ ಸೆಂಟ್ರಲಲ್ಲೆಲ್ಲ ಗೊತ್ತಿದ್ದಾರೆ ನನಗೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ನಿಮ್ಗೆ MLA ಟಿಕೆಟ್ ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ಡೌ ಮಾಡಿ ಯಾರಿಗೋ ಪಾನಿಪುರಿನ ಬೇಲ್ಪುರಿ ಹಾಕೋ ವ್ಯಕ್ತಿಗೆಲ್ಲ ವೇಷಭೂಷಣ ತೋಡಿಸಿ ಇವರೇ ಸೆಂಟ್ರಲ್ ಮಿನಿಸ್ಟ್ರು ಅಂತ ಎಲ್ಲ ನಾಟಕ ಆಡಿ ಹಂತವಾಗಿ ದುಡ್ಡಿಸ್ಕೊಂಡಿದ್ರು. ಇದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಈ ಒಂದು ಪ್ರಕರಣಕ್ಕೆ ಇವತ್ತು ಹಾಜರಾದರು. ಮುಂದಿನ ತಿಂಗಳು ಜನವರಿ 13ಕ್ಕೆ ಈ ಒಂದು ವಾರೆಂಟ್ನ ರೀಕಾಲ್ ಮಾಡ್ಕೊಂಡಿದ್ದಾರೆ ಚೈತ್ರ ಕುಂದಾಪುರ ಅವರು. ಇದಾದ ನಂತರ ತಿರ್ಗಾ ಬಿಗ್ ಬಾಸ್ ಮನೆಗೆ ಮರಳಿದ್ದಾರೆ. ತಿರ್ಗಾ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಹೆಂಗಪ್ಪ ಈ ಬಿಗ್ ಬಾಸ್ ಮನೆಗೆ ತಿರ್ಗಾ ರಿಟರ್ನ್ ಹೋಗಿದ್ದಾರೆ? ಜನಗಳಿಗೆ ಇಷ್ಟೆಲ್ಲ ಗೊತ್ತಿದೆ, ಆದರೂ ಕೂಡ ಈ ಬಿಗ್ ಬಾಸ್ ಅವರು ಇವ್ರನ್ನ ಇಟ್ಕೊಂಡಿದ್ದಾರಲ್ಲ, ಹೆಂಗೆ ಶಿವ ಅಂತ ಎಲ್ಲರೂ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಇಂಥ ಪ್ರಕರಣಗಳು, ಇಂಥ ಒಂದು ಕಾಂಟ್ರವರ್ಸಿಗಳು ಇರೋ ಅವ್ರನ್ನ ತುಂಬ ಹುಡುಕ್ತಾರೆ ಬಿಗ್ ಬಾಸ್ ಅವರು. ಒಳ್ಳೆ ವ್ಯಕ್ತಿಗಳನ್ನ ಯಾರನ್ನಾದ್ರೂ ಹುಡುಕ್ತಾರ ಗುರು? ಸಾಧನೆ ಮಾಡಿರೋರು, ಒಳ್ಳೆ ಹೆಸರು ಮಾಡಿರೋರ್ನ ಯಾರನ್ನಾದ್ರೂ ಹುಡುಕ್ತಾರ? ಅದರಿಂದ ಅವ್ರಿಗೆ ಯೂಸೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಇಂಥವ್ರು ಇದ್ರೆ ಸ್ವಲ್ಪ TRP ಸ್ವಲ್ಪ ರೈಸ್ ಆಗುತ್ತೆ, ಅದು ಇದು ಗೊತ್ತಲ್ಲ ನಿಮಗೆ. ಮತ್ತೆ ಇಷ್ಟೇ ಗುರು ಇವತ್ತಿನ ಅಪ್ಡೇಟು. ಚೈತ್ರ ಕುಂದಾಪುರ ಅವ್ರ ಬಗ್ಗೆ ತಿರ್ಗಾ ರಿಟರ್ನ್ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ಮತ್ತೊಂದು ವಿಡಿಯೋಗೆ ಅಪ್ಡೇಟ್ಗಳಿಗಾಗಿ ನೆಕ್ಸ್ಟು ದರ್ಶನ್ ಅವ್ರದ್ದು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ವಾದ ನಡೀತಾ ಇದೆ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.